Dear students, I welcome you all to the channel. Myself Yogit, lecturer in English. I'm here William Shakespeare. As you know, William Shakespeare is an most important poet in English language, and he is known as the Bard of Avon. ಅವರು ತುಂಬಾ ಬಿರುದುಗಳು ಪಡ್ಕೊಂಡಿದ್ದಾರೆ ಅಂಡ್ ಅವರನ್ನ ತುಂಬಾ ಜನ ಇಷ್ಟಪಡೋದು ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ಹಿಸ್ ಪ್ಲೇಸ್. ಅದು ಪ್ಲೇ ಮೀನ್ಸ್ ಡ್ರಾಮಾ, ನಾಟಕಗಳು. ಒಂದ್ 5 ತುಂಬಾ ಇಂಪಾರ್ಟೆಂಟ್ ನಾಟಕಗಳಿಗೆ ಅವರು ತುಂಬಾ ಫೇಮಸ್. ಲೈಕ್ ಹ್ಯಾಮ್ಲೆಟ್, ಮ್ಯಾಕ್ಬೆತ್, ರೋಮಿಯೋ ಅಂಡ್ ಜೂಲಿಯಟ್, ಕಿಂಗ್ ಲೇರ್. ದೀಸ್ ಆರ್ ಸಮ್ ಆಫ್ ಹಿಸ್ ಇಂಪಾರ್ಟೆಂಟ್ ಪ್ಲೇಸ್. ರೋಮಿಯೋ ಜೂಲಿಯಟ್ ಬಗ್ಗೆ ಹೇಳೋದಾದ್ರೆ, ಇಟ್ ಈಸ್ ಬೇಸಿಕಲಿ ಅಬೌಟ್ ರೋಮಿಯೋ ಅಂಡ್ ಜೂಲಿಯಟ್ ಅಂಡ್ ದೇರ್ ಲವ್ ಸ್ಟೋರಿ. ಅವ್ರು ಯಾವ ತರ ಒಂದಾಗ್ತಾರೆ, ಲೈಕ್ ಹೌ ಜೂಲಿಯಟ್ ಎಕ್ಸ್ಪೆಕ್ಟ್ಸ್ ರೋಮಿಯೋ ಟು come and meet her in her house. ಡೈಲಿ ಅವನ ಬರುವಿಕೆಗೆ ಕಾಯ್ತಾ ಇರ್ತಾಳೆ ಜೂಲಿಯಟ್. ಲೈಕ್ ದಟ್ ರೋಮಿಯೋನು, ಈಗ ರೋಮಿಯೋ ಮನಸ್ಸಿನಲ್ಲಿ ಜೂಲಿಯಟ್ ನ ಯಾವ ತರ, ಐ ಮೀನ್ ಯಾವ ತರ ಯೋಚಿಸ್ತಾನೆ ಅವಳ ಬಗ್ಗೆ, ಮತ್ತೆ ಜೂಲಿಯಟ್ ಯಾವ ರೀತಿ ರೋಮಿಯೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಯಾ ಎಲ್ಲಾ ಟೈಮ್ ನಲ್ಲೂ ಅನ್ನೋದು ಈ ಪೊಯಮ್ ನಲ್ಲಿ ಶೇಕ್ಸ್ಪಿಯರ್ ನಿಮ್ಗೆ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಟೂ ಡಿಯರ್ ಅಂದ್ರೆ ನಿಮ್ಗೆ, ಟೂ ಡಿಯರ್ ಬರೆದಿದ್ದು ಲಿಯೋ ಟಾಲ್ಸ್ಟಾಯ್. ಅಂಡ್ ಟೂ ಡಿಯರ್ ಅಂದ್ರೆ ಇಲ್ಲಿ ಆಸ್ ದ ಟೈಟಲ್ ಸಜೆಸ್ಟ್, ಯಾರೋ ಒಬ್ರಿಗೆ ಇದು ಡಿಯರ್ ಆಗುತ್ತೆ ಅಂತ. ಡಿಯರ್ ಮೀನ್ಸ್ ಏನು? ಫೇರ್ ಮೀನ್ಸ್ ಯಾರೋ ಒಬ್ಬ ವ್ಯಕ್ತಿಗೆ ತುಂಬಾ ಮೃದುವಾಗಿ ಅವನನ್ನ ಕೇರ್ ಮಾಡ್ತಾರೆ. ಲೈಕ್ ಈ ಚಾಪ್ಟರ್ ಅಲ್ಲಿ ಒಬ್ಬ ಖೈದಿ ಇರ್ತಾನೆ. ದಟ್ ಪರ್ಸನ್ ವಿಲ್ ಕಮಿಟ್ ಅ ಮರ್ಡರ್. ಒಂದು ಕೊಲೆ ಮಾಡಿರ್ತಾನೆ. ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಇವ್ರಿಗೆ ಆರ್ಥಿಕವಾಗಿ ಅಷ್ಟು, ಏನ್ ಹೇಳ್ತಾರೆ, ಆ ಒಂದು ಅವರ ಆ ಕಿಂಗ್ಡಮ್ ಅಲ್ಲಿ ರಾಜನಿಗೆ ಅಷ್ಟೊಂದು ದುಡ್ಡಿರಲ್ಲ. ಸೊ ಬಿಕಾಸ್ ಆಫ್ ದಟ್ ಲ್ಯಾಕ್ ಆಫ್ ಮನಿ, ರಾಜನಿಗೆ ತುಂಬಾ ಕಠಿಣ ಪರಿಸ್ಥಿತಿಗಳು ಎದುರಾಗುತ್ತೆ. ಲೈಕ್ ಇನ್ ದ ಬಿಗಿನಿಂಗ್ ಏನ್ ಮಾಡ್ತಾರೆ, ಅವನಿಗೆ ಡೆತ್ ಪೆನಾಲ್ಟಿ ಕೊಡ್ತಾರೆ. ಬಟ್ ಲೇಟರ್ ಅದನ್ನ, ಡ್ಯೂ ಟು ಸಮ್ ಇಶ್ಯೂಸ್ ಲೈಕ್ ಗಿಲೋಟಿನ್ ಮೆಷಿನ್ ಇರಲ್ಲ ಅವನನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಎಕ್ಸಿಕ್ಯೂಟ್ ಮೀನ್ಸ್ ಹಿಯರ್ ದ ಟರ್ಮ್ ರೆಫರ್ಸ್ ಟು ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನ್ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಆ, ಏನ್ ಹೇಳ್ತಾರೆ, ಗಲ್ಲಿಗೆ ಹಾಕೋದನ್ನ ಎಕ್ಸಿಕ್ಯೂಷನ್ ಅಂತಾರೆ. ಸೊ ಇಲ್ಲಿ ಅವನಿಗೆ ಗಲ್ಲಿಗೆ ಹಾಕೋದಕ್ಕೆ ಮೆಷಿನ್ ಇರೋದಿಲ್ಲ ಇವರ ಸಂಸ್ಥಾನದಲ್ಲಿ. ಸೊ ಆ ಕಾರಣದಿಂದ ಅವ್ರೇನ್ ಮಾಡ್ತಾರೆ, ಮಿನಿಸ್ಟರ್ಸ್ ಎಲ್ಲ ಯೋಚನೆ ಮಾಡಿ ಸಭೆ ಮಾಡಿ ಆ ಒಂದು ಡಿಸಿಷನ್ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಆಗಿ ಚೇಂಜ್ ಮಾಡ್ತಾರೆ. ನೆಕ್ಸ್ಟ್ ಇರೋದು ನಿಮ್ಗೆ ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ಅನ್ನೋದು ಒಂದು ಪೊಯಮ್, ಕಹಿಲ್ ಗಿಬ್ರಾನ್ ಅವರು ಬರೆದಿರೋದು. ಆನ್ ಚಿಲ್ಡ್ರನ್ ಮೀನ್ಸ್ ಇಟ್ ಈಸ್ ಟೋಟಲಿ ಅಬೌಟ್ ದ ಚಿಲ್ಡ್ರನ್. ಅಂದ್ರೆ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ತಂದೆ ತಾಯಿ. ಅಂಡ್ ಹಿಯರ್ ಅ ಪ್ರಾಫಿಟ್ ಕಮ್ಸ್ ಇನ್ ದಿಸ್ ಪೊಯಮ್. ಅಂಡ್ ಇನ್ ದ ಬಿಗಿನಿಂಗ್ ಅ ಮದರ್ ಆಸ್ಕ್ಸ್ ದಟ್ ಪ್ರಾಫಿಟ್ ಟು ಟೆಲ್ ಅಬೌಟ್ ಹರ್ ಚಿಲ್ಡ್ರನ್ ಆರ್ ಹರ್ ಚೈಲ್ಡ್. ಒಂದು ಮಗುವನ್ನ ಎತ್ಕೊಂಡಿರ್ತಾಳೆ, ಎಳೆ ಮಗುವನ್ನ. ಸೊ ನನ್ನ ಮಗು ಬಗ್ಗೆ ಆ, ಏನಾದ್ರು ಅಂದ್ರೆ ಇವನ ಫ್ಯೂಚರ್ ಬಗ್ಗೆ ಹೇಳಿ ಅಂತ ಕೇಳ್ತಾಳೆ. ಸೊ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಆ ಪ್ರಾಫಿಟ್ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಓವರ್ ಆಲ್ ಜನರಲೈಸ್ ಮಾಡ್ತಾರೆ, ಎಲ್ಲಾ ಮಕ್ಕಳ ಬಗ್ಗೆನೂ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಆ ಪೋಯಂ ಬಗ್ಗೆ. ನೆಕ್ಸ್ಟ್ ನಿಮ್ಗೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಂತ ಇದೆ. ಇಟ್ ಈಸ್ ರಿಟರ್ನ್ ಬೈ ವಂದನಾ ಶಿವ. ವಂದನಾ ಶಿವ ಇಸ್ ಅನ್ ಆಕ್ಟಿವಿಸ್ಟ್. ಅವರೊಬ್ರು ಸೋಷಿಯಲ್ ರಿಫಾರ್ಮರ್ ಅನ್ಬೋದು, ಅಥವಾ ಕಾಡುಗಳ ರಕ್ಷಣೆ ಮಾಡೋರು. ಮತ್ತೆ ಮರಗಳನ್ನ ಉಳಿಸಿ ಕಾಡನ್ನ ಬೆಳೆಸಿ ಅಂತೆಲ್ಲ ತುಂಬಾ ಜನ ಪ್ರೊಟೆಸ್ಟ್ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಮತ್ತೆ ಅರಿವು ಮೂಡಿಸ್ತಾ ಇರ್ತಾರೆ. ಅದರಲ್ಲಿ ವಂದನಾ ಶಿವ ಅವರು ಒಬ್ರು.
ಅವರು ಈ ಪಾಠದಲ್ಲಿ ನೋಡಿ, ಆಸ್ ದ ಟೈಟಲ್ ಸಜೆಸ್ಟ್, ಅವರು ಏನೇನನ್ನ ಕಲ್ತರು, ವಾಟ್ ಶಿ ಲರ್ನ್ ಫ್ರಮ್ ದ ಫಾರೆಸ್ಟ್ ಏರಿಯಾ, ಅದನ್ನ ಈ ಒಂದು ಪಾಠದಲ್ಲಿ, ಲೈಕ್ ಇಟ್ ಇಸ್ ಅನ್ ಎಸ್ಸೆ. ಫಾರ್ಗಾಟ್ ಟು ಟೆಲ್ ಯು ಇನ್ ದ ಬಿಗಿನಿಂಗ್, ಇದೊಂದು ಎಸ್ಸೆ ರೀತಿ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ನಿಮ್ಗಿರೋದು ಆ ಸನ್ನಿ ಮಾರ್ನಿಂಗ್. ದಿಸ್ ಇಸ್ ಅ ಡ್ರಾಮಾ. ಸೆರಾಫಿನ್ ಅಂಡ್ ಜೋಕ್ವಿನ್ ಆಲ್ವರೆಸ್ ಕ್ವಿಂಟರ್ ಅನ್ನೋರು ಇದನ್ನ ಟೂ ಬ್ರದರ್ಸ್, ಕ್ವಿಂಟರ್ ಬ್ರದರ್ಸ್ ಅಂತಾರೆ. ಅವರು ಇದನ್ನ ಬರ್ದಿರೋದು ಸನ್ನಿ ಮಾರ್ನಿಂಗ್. ಸೊ ಸನ್ನಿ ಮಾರ್ನಿಂಗ್ ಅಲ್ಲಿ ನಿಮ್ಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಲವ್ ಸ್ಟೋರಿ ಫ್ರಮ್ ಡಾನಲಾರ ಅಂಡ್ ಡಾನ್ ಗಾನ್ಜೆಲೋ. ಡ್ಯೂ ಟು ಸಮ್ ಇಶ್ಯೂಸ್ ಅವರಿಬ್ರು ಪ್ರೇಮಿಗಳು ಸಪರೇಟ್ ಆಗಿರ್ತಾರೆ. ಅಂಡ್ ದೇ ಅಗೈನ್ ಮೀಟ್ ವೆನ್ ದೇ ಆರ್ ಇನ್ ದೇರ್ 70s, ಲೈಕ್ 70 ವರ್ಷ ಆದಾಗ ಮುದುಕರಾಗಿರ್ತಾರೆ. ಅವರಿಬ್ರು ಪ್ರೀತಿ ಮಾಡಿದ್ದು ಅವರ ಯೂತ್ ಪೀರಿಯಡ್ ಅಲ್ಲಿ. ಆದ್ರೆ ಅವರು ಈಗ ಅಚಾನಕ್ ಆಗಿ ಡ್ಯೂ ಟು ಸಮ್ ಇಶ್ಯೂಸ್, ಅಂದ್ರೆ ಡಾನ್ ಗಾನ್ಜೆಲೋ ಮತ್ತೆ ಡಾನಲ್ ಅವರ ಸಪರೇಟ್ ಆಗಿರ್ತಾರೆ. ಈಗ ಮತ್ತೆ ಒಂದು ಪಾರ್ಕ್ ಅಲ್ಲಿ, ಸ್ಪೇನಿನ ಒಂದು ಪಾರ್ಕ್ ಅಲ್ಲಿ ಅವರಿಬ್ರು ಮೀಟ್ ಆಗ್ತಾರೆ. ಅಲ್ಲಿ ಈ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹೇಗೆ ಎಂಡ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಅಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ವೆನ್ ಯು ಆರ್ ಓಲ್ಡ್ ಅಂತ, ಅದು ಒಂದು ಪೋಯಮ್. ಇಟ್ ಈಸ್ ಬಿನ್ ರಿಟರ್ನ್ ಬೈ ಡಬ್ಲ್ಯೂ ಬಿ ಯೀಟ್ಸ್. ಸೊ ವೆನ್ ಯು ಆರ್ ಓಲ್ಡ್ ಅಂದ್ರೆ, ಇನ್ ದಿಸ್ ಪೋಯಮ್ ಡಬ್ಲ್ಯೂ ಬಿ ಯೀಟ್ಸ್ ಟಾಕ್ ಅಬೌಟ್ ಹಿಸ್ old lover, and he insists her to read this poem what he is writing when she becomes old. ಅವಳು, ಆ ಹೆಣ್ಣು ವಯಸ್ಸಾದಾಗ ಡಬ್ಲ್ಯೂ ಬಿ ಇಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ನಾನು ಈಗ ಬರೆದಿರೋ ಪೊಯಮ್ನ ಓದು ನೀನು. ಅಂದ್ರೆ ಹೇಗೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಅವಳು ಕಳ್ಕೊಂಡ್ಲು ಅನ್ನೋದನ್ನ ಅವರು ಈ ಪೊಯಮ್ ನಲ್ಲಿ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ನಿಮ್ಗೆ ದ ಗಾರ್ಡನರ್. ಇಟ್ ಈಸ್ ರಿಟರ್ನ್ ಬೈ ಪಿ ಲಂಕೇಶ್. ಸೊ ಗಾರ್ಡನರ್ ಅಲ್ಲಿ ದಿ ಸ್ಟೋರಿ ಟೇಕ್ಸ್ ಪ್ಲೇಸ್ ಇನ್ ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣ ಇರೋದು ನಮ್ಮ ಕರ್ನಾಟಕದಲ್ಲಿ. ಗಾರ್ಡನರ್ ಈಸ್ ಅಬೌಟ್ ಅನ್ ಓಲ್ಡ್ ಮ್ಯಾನ್. ಆ ಓಲ್ಡ್ ಮ್ಯಾನ್ ಒಂದು ಕೋಕೋನಟ್ ಗ್ರೂವ್, ಅಂದ್ರೆ ಒಂದು ತೆಂಗಿನ ತೋಟದ ಹತ್ರ ಈಚೆ ನಿಂತಿರ್ತಾನೆ. ಸೊ ಲಂಕೇಶ್ ಅವರು ಡಿಸ್ಕ್ರೈಬ್ ಮಾಡ್ತಾರೆ ಆ ವ್ಯಕ್ತಿ ಯಾವ ತರ ಇದ್ದ. ಓಲ್ಡ್ ಮ್ಯಾನ್ ಅಂದ್ರೆ ಹೆಂಗಿರ್ತಾರೆ ಗೊತ್ತು ನಿಮಗೆ. ಸೊ ಅವನು ಜೀವನದಲ್ಲಿ ಮೊದಲು ತುಂಬಾ ಶ್ರೀಮಂತ ವ್ಯಕ್ತಿ ಆಗಿರ್ತಾನೆ. ಆದ್ರೆ ಅವನ ಓಲ್ಡ್ ಏಜ್ ಈ ಟೈಮ್ಗೆ ಯಾಕೆ ಈ ರೀತಿ ಆದ ಅನ್ನೋದನ್ನ ಅವರು ಈ ಒಂದು ಚಾಪ್ಟರ್ ಅಲ್ಲಿ ಅಥವಾ ಅವರ ಈ ಕೃತಿಯಲ್ಲಿ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. ಇಟ್ ಇಸ್ ರಿಟನ್ ಬೈ ಪ್ಯಾಬ್ಲೋ ನೆರುಡಾ. ದಿಸ್ ಇಸ್ ಅಗೈನ್ ಅ ಪೋಯಮ್ ರಿಲೇಟೆಡ್ ಟು ದ ಚಿಲ್ಡ್ರನ್ಸ್. ಸೊ ಒಂದು ಮಗು ಹುಟ್ಟಿದಾಗ ಅದರ ಪಾದ ಎಷ್ಟು ಸೂಕ್ಷ್ಮ ಇರುತ್ತೆ, ಅಷ್ಟೇ ಸೂಕ್ಷ್ಮ ಆ ಮಗುವಿನ ಬದುಕಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಈ ಒಂದು ಪೋಯಮ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್, ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ದಿಸ್ ಹ್ಯಾಸ್ ಬಿನ್ ರಿಟನ್ ಬೈ ರಾಬರ್ಟ್ ಆಲಿಫಿನೋ ಅಂಡ್ with the help of George Louis Borges. Both of them has written this. ಅಂದ್ರೆ ಅವರು ಎಷ್ಟೇ ಟೆಕ್ನಾಲಜಿ ಬಂದ್ರು ಬುಕ್ಸ್ ಅನ್ನ ಅದು ಏನ್ ಹೇಳ್ತಾರೆ, ರೀಪ್ಲೇಸ್ ಮಾಡೋದಕ್ಕಾಗಲ್ಲ ಅಂತ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಕಲಿತೀವಿ. ಅವರು ಆ ರೀತಿ ಹೇಳ್ತಾರೆ. ನೆಕ್ಸ್ಟ್, ಹೆವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್. ದಿಸ್ ಇಸ್ ರಿಟನ್ ಬೈ ಕುವೆಂಪು. ಅಂದ್ರೆ ಇದು ಒಂದು ಪೋಯಮ್. ಈ ಪೋಯಮ್ ಅಲ್ಲಿ ಏನ್ ಹೇಳ್ತಾರೆ, ನಿಮಗೆ ಹೆವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ಅಂದ್ರೆ ಹೆವನ್ ಅಂದ್ರೆ ಸ್ವರ್ಗ, ಇಫ್ ಯು ಆರ್ ನಾಟ್ ಆನ್ ಅರ್ತ್ ಅಂದ್ರೆ ಸ್ವರ್ಗ ಭೂಮಿಯಲ್ಲಿ ಇಲ್ಲದೆ ಇದ್ರೆ ಬೇರೆ ಎಲ್ಲಿರೋದಕ್ ಸಾಧ್ಯ ಅಂತ. ಲೈಕ್ ಕುವೆಂಪು ನಿಮ್ಗೆ ಡಿಸ್ಕ್ರೈಬ್ ಮಾಡ್ತಾರೆ ಸ್ವರ್ಗ ಅಂದ್ರೆ ಏನು, ಸ್ವರ್ಗವನ್ನ ನಾವು ಹೇಗೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಮತ್ತೆ ನಮ್ಮ
ಪರಿಸರದಲ್ಲಿ ಹೇಗೆ ನಾವು ಕಾಣ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಒಂದು ಟ್ರಿಪ್ ಹೋಗ್ತೀರಾ ಒಂದು ಫಾಲ್ಸ್ಗೆ, ಯಾವ್ದೋ ಒಂದು ಜೋಗ್ ಫಾಲ್ಸ್ ನೋಡ್ತೀರಾ, ಅದು ಒಂದು ಸ್ವರ್ಗ ತರನೇ ಕಾಣುತ್ತೆ ಇನ್ ದ ಐಸ್ ಆಫ್ ಕುವೆಂಪು. ಆ ರೀತಿ ಅವ್ರಿಗೆ ಕಾಣುತ್ತೆ. ಸೊ ಅವರು ಮತ್ತೆ ಒಂದು ಬೀಚ್ಗೆ ಹೋಗ್ತೀರಾ, ಅಲ್ಲಿ ವೇವ್ಸ್ ಬರುತ್ತೆ, ಅಲೆಗಳು, ಅದನ್ನು ಒಂದು ಸ್ವರ್ಗ ಅಂತ ಅವ್ರು ಕರೀತಾರೆ. ಲೈಕ್ ದಟ್ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮತ್ತೆ ನಮ್ಮ ಸುತ್ತಮುತ್ತ ಇರೋ ನಮ್ಮ ಮನೆಯವರಾಗಿರ್ಬೋದು, ಕಸಿನ್ಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್, ಇವ್ರುಗಳೇ ನಮ್ಮ ನಿಮ್ಸ್ ಅಂತ ಹೇಳ್ತಾರೆ. ನಿಮ್ಸ್ ಅಂದ್ರೆ ಅಪ್ಸರೆಯರು, ನಮ್ಮ ಅಕ್ಕ ತಂಗಿಯರು, ಫ್ರೆಂಡ್ಸ್, ಇವ್ರುಗಳನ್ನ ಆ ರೀತಿ ಕರೀತಾರೆ. ಲೈಕ್ ದಟ್. ನೆಕ್ಸ್ಟ್, ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ. This has been written by George Meix. ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂದ್ರೆ ಒಬ್ಬ ಟ್ರಾವೆಲರ್ ವಿಸಿಟ್ ಮಾಡಿರ್ತಾರೆ. ಯಾರು? ದಟ್ ಈಸ್ ನನ್ ಅದರ್ ದ್ಯಾನ್ ಜಾರ್ಜ್ ಮೈಕ್ಸ್. ಅವರ ಕಣ್ಣಲ್ಲಿ, ಒಬ್ಬ ಟ್ರಾವೆಲರ್ ಕಣ್ಣಲ್ಲಿ ಯಾವ ರೀತಿ ಕಾಣ್ತು ಜಪಾನ್ ಮತ್ತೆ ಬ್ರೆಜಿಲ್. ಜಪಾನ್ನ ಟ್ರಾಫಿಕ್ ಬಗ್ಗೆ ಮಾತಾಡ್ತಾರೆ, ಸಾರಿ, ಬ್ರೆಜಿಲ್ನ ಟ್ರಾಫಿಕ್ ಬಗ್ಗೆ ಮಾತಾಡ್ತಾರೆ ಈ ಒಂದು ಚಾಪ್ಟರ್ ಅಲ್ಲಿ. ಅಂದ್ರೆ ಹೇಗೆ ಅವರು ಲೇನ್ ಫಾಲೋ ಮಾಡ್ತಾರೆ, ಮತ್ತೆ ಹೇಗೆ ಟ್ರಾಫಿಕ್ ಇದೆ ಅಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ, ಮತ್ತೆ ಟ್ರಾಫಿಕ್ ಸಿಗ್ನಲ್ಗಳ ಬಗ್ಗೆ ಮಾತಾಡ್ತಾರೆ. ಅಂಡ್ ಹೌ ಪೀಪಲ್ ಡ್ರೈವ್ ದ ಕಾರ್. He says in some the paragraph that the people who are living in Brazil drives their cars very fast, so that like ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಗೆ ಎದುರುಗಡೆ ಒಂದು ಕಾರ್ ಬರ್ತಾ ಇದೆ ಅಂದ್ರೆ ಅದು ನಿಮ್ಮನ್ನ ಗುದ್ದೇ ಬಿಡುತ್ತೆ ಅನ್ನೋ ರೀತಿ ಕಾಣುತ್ತೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ಜಪಾನ್ ಬಗ್ಗೆ ಹೇಳ್ತಾ ಅವ್ರು ಹೇಳ್ತಾರೆ, ಜಪಾನ್ ನ ಬೋಯಿಂಗ್ ಸಿಸ್ಟಮ್ ಅವ್ರಿಗೆ ಇಷ್ಟ ಆಗುತ್ತೆ. ಮತ್ತೆ ಹೌ ದ ಹೌ ಎವ್ರಿ ಒನ್ ರೆಸ್ಪೆಕ್ಟ್ ದೇರ್ ಎಲ್ಡರ್ಸ್. ಅಂದ್ರೆ ತಂದೆ ತಾಯಿಗೆ ಹೇಗೆ, ತಾಯಿ ಹೇಗೆ ಅವರ ಗಂಡನಿಗೆ ಅಥವಾ ಹೆಂಡತಿ ಹೇಗೆ ಗಂಡನಿಗೆ ರೆಸ್ಪೆಕ್ಟ್ ಕೊಡ್ತಾಳೆ, ಒಬ್ಳು ತಂಗಿ ಅಣ್ಣನಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತೆ ವುಮೆನ್ ಮಸ್ಟ್ ಗೋ ಟು ದ ಮೇಲ್ ಪರ್ಸನ್ ಇನ್ ಜಪಾನ್. ಆ ಒಂದು ಪದ್ಧತಿ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್, ದ ವೋಟರ್. ದ ವೋಟರ್ ಹ್ಯಾಸ್ ಬಿನ್ ರಿಟನ್ ಬೈ ಚಿನುವಾ ಅಚಿಬೆ. ಚಿನುವಾ ಅಚಿಬೆ ಒಬ್ರು ಆಫ್ರಿಕನ್ ರೈಟರ್. ದ ವೋಟರ್ ಅಲ್ಲಿ ಅವರು ಏನ್ ಡಿಸ್ಕಸ್ ಮಾಡ್ತಾರೆ ಅಂದ್ರೆ, ಹಿ ಟಾಕ್ಸ್ ಅಬೌಟ್ ದ ವೋಟಿಂಗ್ ಸಿಸ್ಟಮ್, ವಾಟ್ ದೇ ಹ್ಯಾವ್ ಇನ್ ಆಫ್ರಿಕನ್ ನೇಷನ್ಸ್, ಹೌ ದ ಪೀಪಲ್ ಸೆಲ್ ದೆಮ್ಸೆಲ್ವ್ಸ್ ಟು ದ ಮನಿ, ಹೆಂಗ್ ಅವ್ರನ್ನ ಅವರು ದುಡ್ಡಿಗೆ ಮಾರ್ಕಂತಾರೆ. ಇಫ್ ದೇ ಆರ್ ಅಬೌಟ್ ಟು ಕಾಸ್ಟ್ ಅ ವೋಟ್, ದೇ ವಿಲ್ ರಿಸೀವ್ ಮನಿ. ಸೊ ಹೆಂಗೆ ಅವರು ದುಡ್ಡನ್ನ ರಿಸೀವ್ ಮಾಡ್ಕೊಂತಾರೆ, ಎಷ್ಟು ಡಿಪ್ರೈವ್ ಆಗಿದ್ದಾರೆ ಅವರು, ಮೀನ್ಸ್ ಎಷ್ಟು ಇಲ್ಲಿಟ್ರೇಟ್ ಆಗಿದ್ದಾರೆ. ಅಂಡ್ ಹಿ ಟಾಕ್ಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ವಿತ್ ದ ಹೆಲ್ಪ್ ಆಫ್ ಹಿಸ್ ಮೇನ್ ಕ್ಯಾರೆಕ್ಟರ್ ರೂಫ್. ರೂಫ್ ಅನ್ನೋ ಒಂದು ಪ್ರೊಟಗನಿಸ್ಟ್ ಇರ್ತಾನೆ, ರುಫುಸ್ ಒಕಿಕಿ ಅಂತ. ಸೊ ನೆಕ್ಸ್ಟ್, ಅಲ್ಲಿ ಒಬ್ಬ ದೊಡ್ಡ ಪಾಪ್ಯುಲರ್ ಲೀಡರ್ ಇರ್ತಾನೆ, ಪಾಪ್ಯುಲರ್ ಲೀಡರ್. ಹಿಸ್ ನೇಮ್ ಇಸ್ ಮಾರ್ಕಸಿಬೆ. ಮಾರ್ಕಸಿಬೆ ಅವನಿಗೆ ಅಸಿಸ್ಟೆಂಟ್ ಆಗಿ ರೂಫ್ ವರ್ಕ್ ಮಾಡ್ತಾ ಇರ್ತಾನೆ. ಐ ಲವ್ ದಿಸ್ ಚಾಪ್ಟರ್ ಅಲಾಟ್. ತುಂಬಾ ಚೆನ್ನಾಗಿದೆ, ಇದನ್ನ ತುಂಬಾ ಎಂಜಾಯ್ ಮಾಡ್ತೀರಾ. ನೆಕ್ಸ್ಟ್, 13th ಒನ್, ವೇರ್ ದೇರ್ ಇಸ್ ಅ ವಿಲ್. ದಿಸ್ ಹ್ಯಾಸ್ ಬಿನ್ ರಿಟನ್ ಬೈ ಪಿ ಸಾಯಿನಾಥ್. ಪಿ ಸಾಯಿನಾಥ್ ಅವರು ಈ ಒಂದು ವೇರ್ ದೇರ್ ಇಸ್ ಅ ವೀಲ್ ಅನ್ನೋ ಒಂದು ಪಾಠ ಬರೆದಿದ್ದಾರೆ. ಈ ಸ್ಟೋರಿ ನಿಮಗೆ ತಮಿಳ್ನಾಡಲ್ಲಿ ನಡೆಯುತ್ತೆ, ಅದು ಎಸ್ಪೆಷಲಿ ಇನ್ ಪುಡುಕೊಟ್ಟಾಯ್ ರೀಜನ್. ಪುಡುಕೊಟ್ಟಾಯ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಹೌ ವುಮೆನ್ ಸ್ಟಾರ್ಟೆಡ್ ಸೈಕ್ಲಿಂಗ್, ಹೌ ದೇ ಆರ್ ಅಲೋನ್, ಮೀನ್ಸ್ ದೇ ಹ್ಯಾವ್ ಲೈಕ್ ಬಿಫೋರ್ ಲರ್ನಿಂಗ್ ಸೈಕ್ಲಿಂಗ್, ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರು, ದೇ ಯೂಸ್ ಟು ಡಿಪೆಂಡ್ ಆನ್ ಮೆನ್. ಲೈಕ್ ಯಾವ್ಯಾವ ತರ ಡಿಪೆಂಡ್ ಆಗಿದ್ರು ಅಂದ್ರೆ, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗ್ಬೇಕು ಅಂದ್ರು ಆ ಗಂಡಸರು ಸಹಾಯ ಬೇಕಿತ್ತು ಅವ್ರಿಗೆ. ಬಟ್ ಆಫ್ಟರ್ ಲರ್ನಿಂಗ್ ಸೈಕ್ಲಿಂಗ್, ಅವರು ಇಂಡಿಪೆಂಡೆಂಟ್ ಆಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ, ಮತ್ತೆ ನೀರ್ ತಗೊಂಡ್ ಬರ್ತಾರೆ. ದೇ ಆರ್ ಟೇಕಿಂಗ್ ಕೇರ್ ಆಫ್ ದೆಮ್ಸೆಲ್ವ್ಸ್. ಲೈಕ್ ದಿಸ್ ರೆಪ್ರೆಸೆಂಟ್ಸ್ ದೇರ್ ಫ್ರೀಡಮ್. ಅಕಾರ್ಡಿಂಗ್ ಟು ಸಾಯಿನಾಥ್, ಇದು ಹೆಣ್ಮಕ್ಕಳ ಒಂದು ಫ್ರೀಡಮ್ ಆಗಿದೆ.
ಸೊ ಈ ತರ ಎಕ್ಸ್‌ಪ್ರೆಸ್ ಮಾಡ್ತಾ ವೇರ್ ದೇರ್ ಇಸ್ ಅ ವೀಲ್ ಚಾಪ್ಟರ್ ಅಲ್ಲಿ ಸಾಯಿನಾಥ್ ಅವರು ಹೆಣ್ಣು ಮಕ್ಕಳ ಫ್ರೀಡಮ್‌ನ ಐ ಮೀನ್ ಹೆಣ್ಮಕ್ಳು ಹೇಗೆ ಅವ್ರ ಫ್ರೀಡಮ್‌ನ ಸೈಕಲ್ ಅಲ್ಲಿ ಕಂಡುಕೊಂಡ್ರು ಅನ್ನೋದನ್ನ ಹೇಳ್ತಾರೆ. ಅಂಡ್ ಲಾಸ್ಟ್ ಪೋಯಮ್ ವಾಟರ್. ದಿಸ್ ಹ್ಯಾಸ್ ಬಿನ್ ರಿಟನ್ ಬೈ ಚಲ್ಲಪಲ್ಲಿ ಸ್ವರೂಪ ರಾಣಿ. ವಾಟರ್ ಅಂದ್ರೆ ಏನು? ಆಸ್ ಯು ನೋ ವಾಟರ್ ಈಸ್ ವಾಟರ್. ನೀರಂದ್ರೆ ನೀರಂತ ಎಲ್ಲರಿಗೂ ಗೊತ್ತು. ವಿ ಯೂಸ್ ಇಟ್ ಟು ಡ್ರಿಂಕ್, ಟು ಹೈಡ್ರೇಟ್ ಅವರ್ ಸೆಲ್ಸ್. ಬಟ್ ಇಲ್ಲಿ ವಾಟರ್ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ಕಮ್ಯುನಿಸಮ್. ಅಂದ್ರೆ ಒಂದು ಕಮ್ಯುನಿಟಿ ಮತ್ತೆ ಇನ್ನೊಂದು ಕಮ್ಯುನಿಟಿ ನಡುವೆ ಗಲಾಟೆಗಳು, ಅಂದ್ರೆ ಹೌ ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ಮತ್ತೆ ಈ ತರ ಕ್ಯಾಸ್ಟ್ ಡಿಫ್ರೆನ್ಶಿಯೇಷನ್ ಹೇಗೆ ನಡೀತಿತ್ತು ಆ ಟೈಮ್ ಅಲ್ಲಿ ಅಂತ. ಒಬ್ಬ ಲೋವರ್ ಕ್ಲಾಸ್ ಮಹಿಳೆ ಬಾವಿಯಲ್ಲಿ ಹೋಗಿ ನೀರು ಸೇದೋಕೆ ಪರ್ಮಿಷನ್ ಇರಲಿಲ್ಲ. ಅಪ್ಪರ್ ಕ್ಲಾಸ್ ಮಹಿಳೆಯರು ಬಂದು ಅಥವಾ ಯಾರು ಬಂದು ಬಾವಿಯಿಂದ ನೀರು ಸೇದಿ ಅವರ ಒಂದು ಪಾಟ್ಗೆ ಹಾಕ್ಬೇಕಿತ್ತು. ಸೊ ಇನ್ ದಿಸ್ ಪೋಯಮ್ ಶಿ ಟಾಕ್ಸ್ ಅಬೌಟ್ ದೀಸ್ ಥಿಂಗ್ಸ್ ಲೈಕ್ ದಿಸ್. ಈ ಸೆಕ್ಷನ್ ಅಲ್ಲಿ ನಿಮಗೆ ನಿಮ್ಮ ಕಂಟೆಂಟ್ ಲೈಕ್ ಪೋಯಮ್ ಆಗಿರ್ಬೋದು, ಚಾಪ್ಟರ್ ಆಗಿರ್ಬೋದು, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ if you want me to explain about the grammar, I will explain those things. If you have liked this video, please like and subscribe and share this to your friends. Thanks for watching. ಎಲ್ಲರಿಗೂ ಒಳ್ಳೇದಾಗ್ಲಿ.